ಸರ್ ನಿನ್ನೆ ಯಾರಾದರೂ ನಾಯಕರು ತಮ್ಮ ಭೇಟಿ ಮಾಡಿ ಮಾತಾಡುವಂಥ ಕೆಲಸ ಮಾಡಿದ್ದಾರೆ ಸರ್? ಮಾತಾಡಿದ್ದಾರೆ, ಎಲ್ಲ ನಾಯಕರು ಮಾತಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಸರ್? ಕಾರಣ ಏನು ರೀಸನ್ ಹೇಳ್ತಾರೆ, ಅವು ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಹೇಳಿದ್ದಾರೆ, ಮಾತಾಡಿದರು, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಏನಾದರೂ ಭರವಸೆ ಕೊಟ್ಟಿದ್ದಾರೆ? ಏನು ಭರವಸೆ ಕೊಡ್ತಾರೆ ಈಗ? ಏನು ಭರವಸೆ ಭರವಸೆ ಅವೆಲ್ಲ ಏನೂ ಇಲ್ಲ ನಮಗೆ. ಸಿ ಎಂ ಕಡೆಯಿಂದ ಫೋನ್ ಬಂದಿದೆ? ಬಂದಿತ್ತು, ಮಾತಾಡಿದ್ದೀನಿ. ಸಿ ಎಂ ಹತ್ರ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು. ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೇದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ ಆಲೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ನನಗೆ ಇರಲ್ಲ ಇಲ್ಲಿ ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಅದಕ್ಕೆ ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ, ತಗೊಂತಾರೆ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಂಡೇ ಹೇಳ್ತೀನಿ, 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾವುದಕ್ಕೆ ಯಾವಾಗ ಇದು ಸಂಪುಟದಲ್ಲಿ ಸ್ಥಾನ ಸಿಗ್ತದೆ, ಶಾಸಕ ಸ್ಥಾನ ಕೊಟ್ಟರೆ ನಿಗಮ ಮಂಡಳಿಗಳಿಗೆ ರಾಜೀನಾಮೆ ಕೊಟ್ಟರೆ ನಾನು 5 ಮಿನಿಟಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಮಾಡೋಕೆ ಅವ್ರಿಗೆ ಪವರ್ ಐತೆ, ಮಾಡ್ತಾರೆ. ಅದ್ರಾಗೇನು ತಪ್ಪೇನೈತೆ, ಮಾಡಲಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ, ನಾನು ಮೊದಲೇ ಅದನ್ನು ಹೇಳಿದ್ದೆ. ಅವ್ರ ಗಮನಕ್ಕೂ ತಂದಿದ್ದೆ. ನಾನು ಪ್ರಾರಂಭದಲ್ಲೇ ಆಗುವಾಗಲೇ ನನಗೆ ಬೇಡ ಅಂತ ಹೇಳಿದ್ದೆ. ಅವರು ಇಲ್ಲ ಇರಪ್ಪ ಅಂತ ಹೇಳಿದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರಾಮಲಿಂಗಾರೆಡ್ಡಿ ನಮ್ಮವರೇ ಅಂತ, ಒಳ್ಳೆ ಮನುಷ್ಯ ಅಂತ ಹೇಳಿದರು. ಸುಮ್ಮನಿದ್ದೆ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ನಾನು ತಗೊಂಡವಾಗಲೇ ಬೇಡ ಅಂತ. ಏನಿಲ್ಲ, ತೊಂದರೆ ಏನಿರುತ್ತೆ ಒಬ್ರಿಗೆ. ಅಲ್ಲ, ಈಗ ಹೆಂಗೆ ಕಾಂಟ್ರವರ್ಸಿಗಳು ಅಂದರೆ ಎಲ್ಲ ನಿಗಮದಲ್ಲೂ ಅದು ಇದ್ದೇ ಇರ್ತದೆ. ಮಂತ್ರಿಗಳು ಇರ್ತಾರೆ, ಅವ್ರ ಕೆಳಗಡೆ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ನಮಗೂ ತಿಕ್ಕಾಟ ಇದ್ದೇ ಇರ್ತದೆ. ಕೆಲವು ಕಡೆ ಹಂಗೆ ಆಗುತ್ತೆ. ಅದರಿಂದ ಹೋಗು ಅಂತ ಹೇಳಿದರು. ಆ ಥರ ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಸರ್, ಪಕ್ಷದಲ್ಲಿ ತಮ್ಮನ್ನು ನಡೆಸ್ಕೊಳ್ತಾ ಇರೋ ರೀತಿ, ಯಾಕಂದರೆ ಲಾಸ್ಟಿನ 1 ವರ್ಷದಿಂದ ಮನೆಯವ್ರ ವಿಚಾರದಲ್ಲೂ ಕೂಡ ಅಲ್ಲೂ ನ್ಯಾಯ ಮಾಡಿದ್ರು. ಈಗ ತಮಗೂ ಈ ಥರ ಒಂದು ನ್ಯಾಯ ಇದೆ. ನನಗೆ ಮನೆಯವರ ವಿಚಾರದಾಗ ಅನ್ಯಾಯ ಆಯಿತು ಅಂತ ನನಗೇನು ಅನ್ನಿಸ್ತಿಲ್ಲ. ಆ್ಯಂಟೇಷನ್ ಮಾಡಿರೋದು ಕರೆಕ್ಟಾಗಿದೆ, ಮಾಡ್ತಕ್ಕಂಥ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದು ಅಷ್ಟೇ. ನನ್ನ ಅವತ್ತಿನ ಭಿನ್ನಾಭಿಪ್ರಾಯ ನಂದಿದ್ದು, ಮಾಡ್ತಕ್ಕಂಥ ವಿಧಾನ ಐತಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. 10 ಜನ ಸದಸ್ಯರಲ್ಲಿ 9 ಜನ ಕರೆದು ಮನೇಲಿ ಕೂತ್ಕೊಂಡು ಮಾತಾಡಿ ನಮ್ಮೊಬ್ಬರನ್ನ ಬಿಟ್ಟರೆ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಅದೆಲ್ಲ ಸರಿ ಅಲ್ಲ ಅಲ್ವಾ? ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಯಾರು ಮುಂಚೂಣಿಲಿ ಇರ್ತಾರೋ ಅವರು ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ ಆಗಿದ್ದಂಥದ್ದು. ನಮ್ಮ ಮನೆಯವ್ರಿಗೆ ಮಾಡಲೇಬೇಕು ಅನ್ನೋದೇನು ನನಗೆ ಒತ್ತಾಯ ಇರಲಿಲ್ಲ. ನನಗೂ ಹೇಳಿದರೆ ನಾನು ವೆಂಕಟೇಶ್ ನನಗೇನು ವಿರುದ್ಧ ಅಲ್ವಲ್ಲ, ಅದನ್ನು ಒಪ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ನಾನು ಅದನ್ನೇನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದೆಲ್ಲ ಮುಗ್ದೋದ ಕತೆ. ನಾನು ಹಿಂದಿದ್ದಂಥ ಸಿದ್ದರಾಮಯ್ಯ ಇರ್ತಾವ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅದೆಲ್ಲ ಮುಗ್ದ ಕತೆ. ತಮ್ಮ ನೇರ ನುಡಿನೇ ಮುಳುವಾಯ್ತಾ? ಗೊತ್ತಿಲ್ಲ, ಏನೋ ಬರುತ್ತೋ ಬಿಡುತ್ತೋ. ನಾವು ಯಾವಾಗಲೂ ಹಿಂಗೆ ಇರೋದು. ನಮ್ಮ ಥರ ನಾವು ಬಲಿ ಕೊಟ್ಟು ಇನ್ನೊಬ್ಬರು ಮಿಂಗಲ್ ಆಗ್ತಕ್ಕಂಥದ್ದು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಇದ್ದಾಗ ಅಲ್ಲಿ ಉಳ್ಕೊಳ್ಳೋದು, ಅವೆಲ್ಲ ನಮ್ಮ ಹಿಂದಿಂದ ನಡೆದು ಬಂದಿಲ್ಲ. ನಮ್ಮ ಕೈಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನಡೆದು ಬಂದಿಲ್ಲ ಅನ್ನೋದಕ್ಕಿಂತ ಆ ಥರ ಧೋರಣೆಗಳು ಇರ್ತಕ್ಕಂಥ ವ್ಯಕ್ತಿಗಳ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಎಷ್ಟೇ ದೊಡ್ಡವರಾಗಿರಲಿ ನಮ್ಮ ಕೈಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಪಾಲಿಟಿಕ್ಸಾಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ನನಗೆ ಆ ಥರ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಮನಸ್ಸಾಕ್ಷಿ ಒಪ್ಪಲ್ಲ ಅಷ್ಟೆ. ಅದರಿಂದ ನಮಗೆ ಈ ಧೋರಣೆಗಳು ಬೆಳ್ಕೊಂಡು ಹೋಗ್ತಾವೆ ಅಷ್ಟೇ. ನಿಜವಾದ ಪೊಲಿಟಿಕ್ಸ್ ಅರ್ಥ ಮಾಡ್ಕೊಳ್ಳೋರು ಇರುತ್ತಿದ್ದಾರೆ ಸರ್. ನಾನು ಪೊಲಿಟಿಕ್ಸಿಗೆ ಬರಬೇಕು ಅಂತ ಬಂದನಲ್ಲ, ಪೊಲಿಟಿಕ್ಸಲ್ಲಿ ಆಸಕ್ತಿ ಒಂದೇನು, ನಾನು ಪೊಲಿಟಿಕ್ಸಿಗೆ ಬಂದನಲ್ಲ. ಅನಿವಾರ್ಯ ಕಾರಣಕ್ಕೆ ನಮ್ಮ ಅಪ್ಪಂಗೆ ಟಿಕೆಟ್ ತಪ್ಪಿಸಿರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸನ್ಮಾನ್ಯ ಬಸವರಾಜರವ್ರ ಮೇಲೆ ಬೇಜಾರಾಗಿ ಏನಾರ ಮಾಡಿ ಗುಬ್ಬಿ ಒಳಗೆ ಇವ್ರನ್ನ ತೊಲಗಿಸ್ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯಕ್ಕೆ ಬಂದಿದ್ದಷ್ಟೇ. ನಾನು ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇರಲಿಲ್ಲ. ನಾನು ಬಿಸ್ನೆಸ್ ಮ್ಯಾನ್, ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೆ, ಒಳ್ಳೆ ದುಡ್ದಿದ್ದೆ. ಏನಾಯಿತು ಅಂದರೆ ರಾಜಕಾರಣಕ್ಕೆ ಬಂದು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಜೀವನ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಬಿಸ್ನೆಸ್ಸಲ್ಲಿ ಮುಂದುವರೆದಿದ್ರೆ ತುಮಕೂರಾಗೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿ ಮುಂದಕ್ಕೆ ಹೋಗಿನಿ. 25-30 ವರ್ಷ ಆಯಿತು ನಾನು ಬಿಸ್ನೆಸ್ ಬಿಟ್ಟು. ನಾನು ಅವತ್ತೇನು ಮಾಡಿದ್ನೋ ಇವತ್ತು ಅದೇ ಐತಿ. ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಿಲ್ಲ. ಈಗ ಒಂದು ನನ್ನ ಮನೆಯವರು ಒಂದು ಪ್ರೆಷರ್ ಮಾಡ್ಕೊಂಡು ಮಾಡಿ ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ನಾನು ಹಿಂದೇನು ಸಂಪಾದನೆ ಮಾಡಿದ್ದೆ ಸೈಟ್ಗಳೆಲ್ಲ ಮಾರಿದ್ದೀನಿ ಬಿಟ್ಟರೆ ಹೊಸದಾಗೇನು ಸಂಪಾದನೆ ಮಾಡಿಲ್ಲ ಅಷ್ಟೇ. ಪಾಲಿಟಿಕ್ಸಿಗೆ ಬಂದಿದ್ದು ಅದು ಅವ್ರಿಗೆ ಅನುಭವ ನಮಗಿನ ಜಾಸ್ತಿ ಇದೆ. ಅದು ನೋಡಿರ್ತಾರೆ ಇತ್ತೀಚಿನ ಪರಿಸ್ಥಿತಿಗಳನ್ನ, ಇತ್ತೀಚಿನ ವ್ಯವಸ್ಥೆಗಳನ್ನ, ರಾಜಕೀಯದ ಸ್ಥಿತಿಗತಿಗಳನ್ನೆಲ್ಲ ನೋಡಿರ್ತಾರೆ.
ಅದರಿಂದ ಅವ್ರಿಗೆ ಆ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಈಗ ತುಮಕೂರು ದೊಡ್ಡ ಜಿಲ್ಲೆ, ಆದರೆ ಇನ್ನೊಂದು ಸಚಿವ ಸ್ಥಾನ ಸಿಗಬೇಕು ಅಂತ ಒಂದಷ್ಟು ಜನ ನಿರೀಕ್ಷೆ ಮಾಡ್ತಿದ್ರು. ಹೌದು, ಕೊಡಬೇಕಾಯಿತು. ನಾನು ಅಂದ್ಕೊಂಡಿದ್ದೆ ಜಯಚಂದ್ರ ಅವರಿಗೂ ಇವ್ರಿಗೆ ಷಡಾಕ್ಷರಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರಿಬ್ಬರು ಕೊಡ್ಬೋದಾಯ್ತು, ಅದನ್ನು ಹಿರಿಯರ ಶಾಸಕರಿದ್ದರು. ನಾವಿನ್ನೂ ಹೊಸ ಎಂಟ್ರಿ ಕಾಂಗ್ರೆಸ್ಸಲ್ಲಿ, ಅವರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಹೊಸ ಎಂಟ್ರಿಗೂ ಕೊಟ್ಟಿದ್ದಾರಲ್ಲ ಸರ್, ಶಿವಲಿಂಗ ನಿಮ್ಮ ಜೊತೆ ಕೊಟ್ಟವ್ರೆ ಅದು ಪ್ರಾಂತಿಗಳನ್ನೆಲ್ಲ ಗುರುತಿಸ್ಕೊಡ್ಬೇಕಾಗುತ್ತೆ. ಈಗ ಹಾಸನಲ್ಲಿ ಯಾರೂ ಇಲ್ಲ, ಹಾಸನಿಗೆ ಕೊಡಲೇಬೇಕಲ್ಲ. ಹಾಸನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಸನಿಗೆ ಕೊಟ್ಟಿರ್ತಾರೆ. ಇವೆಲ್ಲ ಮುಗ್ದೋದ ಕಥೆಗಳು. JDS ಬೇಸರ ಮಾಡ್ಕೊಂಡು ಬಿಟ್ಟು ಬಂದರೆ ಇಲ್ಲೂ ಬೇಸರ ಆಗ್ತಾ ಇತ್ತು ಇದೆಲ್ಲ ಬೆಳವಣಿಗೆ. ಇಲ್ಲ, ನನಗೇನು ಬೇಸರ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ. ಅವರೇ ಹೇಳಿದ್ರು ಅದು ಸಾಧ್ಯವಾದರೆ ಮಾಡ್ತೀವಿ ಅಂತಲ್ಲ, ಸಾಧ್ಯವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಕಾರ್ಯಕರ್ತರು ಸರ್ ಸಾಕಷ್ಟು ಕಾರ್ಯಕ್ರಮಗಳಿವೆ ಸರ್. ಇದೇ CM DCM ಆಗಿದ್ದಾರೆ. ತುಮಕೂರಿಗೆ ಬಂದಾಗ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ರು, ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಸಾಕಷ್ಟು ವೇದಿಕೆಗಳು ಹೇಳಿದರು. ಮೊನ್ನೆ ಕುಣಿಗಲ್ನ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದರು. ಯಾಕೆ ಇದನ್ನು ನಿಮ್ಗೆ ಕೌಂಟ್ ಮಾಡಿ ಹೇಳ್ದವೆಲ್ಲ ಮಾಡೋಕ್ಕಾಗಲ್ಲ. ಅದನ್ನೇ ರಾಜಕೀಯ ಅನ್ನೋದು. ಅವಕಾಶಗಳನ್ನ ಎಲ್ರಿಗೂ ಕೊಡೋಕ್ಕಾಗಲ್ಲ. ಈಗ ಪ್ರಾಂತೀಯಗಳಿರ್ತವೆ, ಜಾತಿ ಇದೆ. ಈ ಕಾಂಗ್ರೆಸ್ ಪಕ್ಷದಾಗ ಹೆಂಗೆ ಅಂದರೆ, ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 12 ಜನಕ್ಕೋ 13 ಜನಕ್ಕೋ ಲಿಂಗಾಯತರಿಗೆ ಮಂತ್ರಿ ಮಾಡಿದರು. ನಮ್ಮ ಕುಮಾರಸ್ವಾಮಿ ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಆದಾಗ ಮೊನ್ನೆ 8ರಿಂದ 9 ಜನ ಮಂತ್ರಿ ಮಾಡಿದರು. ಇಲ್ಲ ಹಂಗಲ್ಲ, ಎಲ್ಲ ಸಣ್ಣ ಪುಟ್ಟ ಜಾತಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಅದರಿಂದ ಎಲ್ರಿಗೂ ಸಮಾನವಾಗಿ ಕೊಡಬೇಕಲ್ಲ, ಆ ಒಂದು ದೃಷ್ಟಿಯಿಂದ ಕೆಲವರಿಗೆ ಅವಕಾಶಗಳು ವಂಚಿತರಾಗ್ತಾರೆ ಅಷ್ಟೇ. ಅದರಿಂದ ಈಗ ಹೋಗ್ಬೇಕಲ್ಲ, ಇಲ್ಲೂ ಬೇರೆ ಕಡೆ ಅವನು ಹೇಳ್ದಂಗೆ ಹೊಸ ಪಕ್ಷ ಕಟ್ಟಕ್ಕಾಗಲ್ಲ. ಪಕ್ಷ ಕಟ್ಟ ಒಂದು ಹೆಸರು ಇರುತ್ತೆ, ಕಟ್ತಾರಲ್ಲ. ಏನಾಗೋಗ್ಯವ್ರೆ ದೇವೇಗೌಡರು ಒಬ್ಬರು ಬಿಟ್ಟರೆ, ಕಷ್ಟನೋ ಸರಿನೋ ತಪ್ಪು ಹೋರಾಟ ಮಾಡ್ಕೊಂಡು ಪಕ್ಷ ಉಳಿಸ್ಕೊಂಡು ಹೋಗಿರತಕ್ಕಂಥದ್ದು ಬಿಟ್ಟರೆ, ಈಗ ಬಂಗಾರಪ್ಪ ಅವ್ರು ಕಟ್ಟಿರು, ಯಡಿಯೂರಪ್ಪನವ್ರು ಕಟ್ಟಿರು, 7 ಜನ ಪಕ್ಷ ಕಟ್ಟಿರು, ರಾಮುಲು ಕಟ್ಟಿರು, ರೆಡ್ಡಿಯವ್ರು ಕಟ್ಟಿರು, ಆಮೇಲೆ ಇವರು ನಮ್ಮ VRL ಬಸ್ನವ್ರು ಕಟ್ಟಿರು. ಎಷ್ಟು ಜನ ಹೊಸ ಪಕ್ಷಗಳು ಕಟ್ಟಿರು, ಎಲ್ಲಿ ಉಳ್ಕೊಂಡ್ರು? ಯಾರು ಉಳ್ಕೊಳಕ್ಕಾಗಲ್ಲ. ಸರಿನೋ ತಪ್ಪು ದೇವೇಗೌಡರೊಬ್ಬರು ಅವರು ಹೋರಾಟಗಾರರು, ಅದರಿಂದ ಅವರ ಪಕ್ಷ ಇನ್ನೂ ಉಳ್ಕೊಂಡಿತ್ತು. ಅಷ್ಟು ಬಿಟ್ಟರೆ ಬೇರೆ ಪಕ್ಷ ಕಟ್ಟವಲ್ಲ. ಆಗದ ವಿಚಾರಗಳು ನಮ್ಮ ಮುಂದೆ ಇಲ್ದಲೇ ಇರ್ತಕ್ಕಂಥ ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡ್ತಾಯಿದ್ರು ಅಷ್ಟೇ. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗೊಂತೀನಿ ಅಂತ ಹೇಳೋರಲ್ಲ, ಕೊಟ್ಬಿಡಿ ಅಂತ ಹೇಳೋರಲ್ಲ. ಅವರೇ ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾರಾಗಿಲೂ ಅವ್ರಿಗೆ ತಿರ್ಗಿ ಪಕ್ಷದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಆಗಬೇಕು. ಅದ್ರ ಜೊತೆಯಲ್ಲಿ ಈ ಸದಸ್ಯಗಳು ಮೆಂಬರ್ಗಳ್ನೂ ಮಾಡ್ತಕ್ಕಂಥದ್ದನ್ನ ಮಾಡಬೇಕು, ಕಾರ್ಯಕರ್ತರನ್ನ ಮೆಂಬರ್ಗಳು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. 3 ವರ್ಷ ಮುಗಿದೋಗೈತೆ. ಹಿಂದೆ ನಾನು ಜನತಾದಳದಾಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಸುಮಾರು ಸಾರಿ ಹೇಳಿದೆ, ಮಾಡಿ 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 ಅಂತ ಹೇಳ್ಬಿಟ್ಟು. ಅವರು ಮಾಡಲಿಲ್ಲ ಅವಾಗ. ಈಗ ಇವರು ಕಾರ್ಯಕರ್ತರನ್ನು ಗುರುತಿಸ್ಕೊಡ್ಬೇಕು. ಪಾಪ ಅವು ನಮಗೋಸ್ಕರ, ಪಕ್ಷಕ್ಕೋಸ್ಕರ ಹಗಲಿರುಳು ಹೋರಾಟ ಮಾಡ್ತವೆ, ದುಡಿತವೆ. ಅವಕ್ಕೆಲ್ಲ ಒಂದು ಕಡೆ ಯಾವುದೋ ನಿಗಮ ಮಂಡಳಿ ಸದಸ್ಯನ ಮೆಂಬರ್ ಮಾಡಿದರೆ ಅದನ್ನೇ ಒಂದು ದೊಡ್ಡ ಹುದ್ದೆ ಅಂತ ತಿಳ್ಕೊಂಡು ಖುಷಿ ಪಡ್ತವೆ. ಅದನ್ನು ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿ ಮಾಡ್ತಾರೆ. ನಾವೇನು ಕೊಡೋಂಗಿಲ್ಲ, ಅವರೇ ತಗೊಂತಾರೆ. ಇಲ್ಲ, ನಾನು ಕೊಡೋಕ್ಕಿದ್ದೆ ರೆಡಿ ಇದ್ದೆ. ಅವರೇ ತಗೊಂತೀವಿ ಇನ್ಮೇಲೆ ಅವ್ರಿಗೆ ಒಂದು ಸರಿ ವಿಡ್ರಾ ಮಾಡ್ಕೊಂಡ್ರೆ ಮುಗ್ದೋಯ್ತಲ್ಲ. ಅದು CM ಸುಪೀರಿಯರ್ ಪವರ್. ಅದು CM ಸುಪೀರಿಯರ್ ಪವರ್. ಅದು ಒಂದು ಲೈನಲ್ಲಿ ವಿಡ್ರಾ ಮಾಡ್ಕೊಬೋದು. ಅವರು ಎಲ್ಲ ನಿಗಮ ಮಂಡಳಿಗಳನ್ನ ಒಂದೇ ಒಂದು ಲೈನಲ್ಲಿ ವಿಡ್ರಾ ಮಾಡ್ಬೋದು. ಅದು ಪವರು. ಏನು ಮಾಡ್ತಾರೆ ಹೊಸ ಜವಾಬ್ದಾರಿ. ಏನು ಜವಾಬ್ದಾರಿ? ಬೇರೆ ಇನ್ನೂ ಉನ್ನತ ಹುದ್ದೆ ಸಿಗೋಲ್ಲ. ಯಾವ್ದು ಕೊಡಿಸ್ತೀಯಾ? ನಿಗಮ ಮಂಡಳಿ ಲಾಸಲ್ಲಿತ್ತು ಅಂತ ಅಲ್ಲ, ಅದು ಲಾಸು ಪ್ರಾಫಿಟ್ ಪ್ರಶ್ನೆ ಬರಲ್ಲ. ಅದು ಸಾರ್ವಜನಿಕರ ಸೇವೆಗಿರ್ತಕ್ಕಂಥದ್ದು. ಅದರಿಂದ ಅದರಲ್ಲಿ ಕೆಲವು ಈಗ ನಾವು ಶಕ್ತಿ ಯೋಜನೆ ಜಾರಿಗೆ ತಂದು ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಸರ್ಕಾರದಾಗೆ ಇನ್ ಟೈಮಿಗೆ ಹಣ ಬಿಡುಗಡೆ ಆಗಿರಲ್ಲ. ಅದರಿಂದ ನಡ್ಕೊಂಡು ಹೋಗ್ತಾಯಿತ್ತು. ಎಷ್ಟು ಬಾರಿ ಯಾಕೆ ಮಾಡ್ತಾರೆ? ಒಂದು ಸಾರಿ ಮಾಡ್ತಾರೆ ಅಷ್ಟೇ. ಯಾರು ಹೇಳಿದರು? ನಾನು
ಏನು ಮಾತಾಡ್ತಾರೆ ಅಷ್ಟೇ, ಏನು ಮಾತಾಡ್ತಾರೆ ಅಲ್ಲ ಏನು ಕೊಡಬೇಡಿ ಎಲ್ಲ ಆ ಥರ ಇಲ್ಲ, ಏನು ಹೇಳವ್ರೆ ಅಷ್ಟೇ. ಏನು ಭರವಸೆ ಕೊಡ್ತಾರೆ? ಈಗೇನು ಭರವಸೆ ಕೊಡ್ತಾರೆ? ಯಾವುದು ಒಳ್ಳೆ ಹುದ್ದೆ? ಸಮಾಧಾನ ಮಾಡೋರು ಏನ ನಾನೇನು ಸಮಾಧಾನ ಇಲ್ದಲೇ ಏನಿದ್ದು ನಾನು ನೆನ್ನೆ ದಿವಸ ಸಮಾಧಾನಕ್ಕೆ ಇದ್ನಲ್ಲ. ನನಗೇನು ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮೊದಲಿಂದಲೂ ಹೇಳ್ತಾ ಇದ್ದೆ, ನನಗೆ ಸಿಗಲ್ಲ ಅಂತಲೇ ನಾನು ನಿಮಗೆಲ್ಲ ಹೇಳ್ತಾ ಇದ್ದೆ. ನಾನು ಯಾವತ್ತೂ ನನಗೆ ಆಗುತ್ತೆ, ನಾನು ಟ್ರೈ ಮಾಡಿದ್ದೀನಿ, ಅಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳಿದ್ದೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿಲ್ಲ. ನಾನು ಒಂದು ಸಾರಿ ನನ್ನ ಅಭಿಪ್ರಾಯ, ನಾನು ಯಾರನ್ನೂ ಮೀಟ್ ಮಾಡಿಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ಒಂದು ಸಾರಿ ಮಾತ್ರ DK ಅವ್ರಿಗೆ ಮೀಟ್ ಮಾಡಿದ್ದೆ ಅಷ್ಟೇ. ಅವರು ನನಗೆ ಫಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಆದಾಗ ಏನು ಹೇಳಿದರು, ನನ್ನ ಕ್ಯಾಬಿನೆಟ್ನಾಗ ಇರಿ ಬಿಡೋ ಅಂತ ಹೇಳಿದರು. ಅವ್ರು ಹೇಳೋರಲ್ಲ ಅಂತ ಒಂದು ಸಾರಿ ಅದಕ್ಕೆ ನಾಪಿಸಿದ್ದೆ ಅವ್ರಿಗಷ್ಟೇ. ಅದಾದಮೇಲೆ ನಾನು ಒಂದು ಸಾರಿ ಬಿಟ್ಟರೆ ಇನ್ನು ತಿರ್ಗಾ ನಾನು ಅವ್ರ ತಕ್ಕ ಹೋಗಿಯೂ ಇಲ್ಲ, ನಾನು ಮಾಡಿಂತಲೂ ಕೇಳಿಲ್ಲ, ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಲೂ ಕೇಳಿಲ್ಲ. ಈಗ ಕೊಟ್ಟು ನಿಮಗೆ ಕೊಟ್ಟು ಮತ್ತೆ ತಪ್ಪಿಟ್ರೆ DK ಶಿವಕುಮಾರ್ ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭಗಳು ಬಂದೇ ಬರ್ತವೆ. ಆ ಥರದ ನಮ್ಮವೇ ಗ್ರಾಮ ಪಂಚಾಯತಿಗಳೇ ಎಷ್ಟೋ ಜನಕ್ಕೆ ನಾವು ಹೇಳ್ದವ ಮಾಡೋಕ್ಕಾಗಲ್ಲ, ಜಿಲ್ಲಾ ಪಂಚಾಯತಿಗಳದ್ದು ಮಾಡೋಕ್ಕಾಗಲ್ಲ. ನಾವೇನು ತೊಂದರೆಗಳನ್ನಿಲ್ಲ ಅನುಭವಿಸ್ತೀವೋ ಅವರು ಅದನ್ನು ಅದೇ ಥರ ಎಫೆಕ್ಟ್ಗೆ ಅನುಭವಿಸ್ಬೇಕು. ನನಗೆ ಯಾವತ್ತೂ ಇಲ್ಲ, ಯಾವತ್ತೈತೆ ಅಸಮಾಧಾನ ಐತಿ ಅಂತ ಯಾವತ್ತು ಅಂದಿದ್ದೀನಿ? ಅಸಮಾಧಾನ ಐತಿ ಅಂತ ಯಾವತ್ತು ಹೇಳಿದ್ದೀನಿ? ಅಸಮಾಧಾನ ಇಲ್ಲ ನನಗೆ. ಅವರು ಮಾಡಿದರು, ಚಲೋನ ಮಾಡಿದ್ರು, ಬಾಲಣ್ಣ ಮಾಡಿದರು, ರಂಗನಾಥ್ ಮಾಡಿದರು, ಸುಮಾರು ಜನ ಮಾಡಿದ್ರಲ್ಲ. ಏನು ಮಾತಾಡ್ತಾರೆ ಅವ್ರು ಅನ್ಕೊಂಬಿಟ್ಟವ್ರೆ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಯಾವತ್ತೂ ಹುದ್ದೆ ಹಿಂದೆ ಅಧಿಕಾರದಿಂದೆ ಆಸೆ ಬಿದ್ದು ಹೋದನಲ್ಲ. ಹಂಗೇನಾರು ಆಗಿದ್ದರೆ ನೀವು ಕೂತಿದ್ವಲ್ಲ ಇದೇ ಜಾಗದಲ್ಲಿ ಯಡಿಯೂರಪ್ಪನವ್ರು ಕಳಿಸಿದ್ರು, ಆವಾಗಲೇ ಹೋಗಿದ್ರೆ ನಾನು ಅಲ್ಲೇ ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ. ಅದೆಲ್ಲ ನನಗೆ ಆ ಥರ ಆಸೆ ಇಲ್ಲ ಅಧಿಕಾರಕ್ಕೋಸ್ಕರ. ಅದು ಸತ್ಯ ಹೇಳಿದರೆ ಬೇಸರ ಅಂತಲ್ಲ ನಿನ್ನ ಲೆಕ್ಕದಲ್ಲಿ, ವಾಸ್ತವ ಸ್ಥಿತಿ ಹೇಳಿದರೆ ನಿಮಗೆ ಬೇಸರ ಅಂತಲ್ಲ. ಇಲ್ಲ ಏನಕ್ಕೆ ನೋವು ಪಟ್ಕೊಂತೀಯ? ಏನಕ್ಕೆ ಪಟ್ಕೊಂತೀಯ ಹೇಳಿ ನೋಡು. ಮನುಷ್ಯಂಗೆ ಏನೇನೋ ಆಸೆಗಳಿರ್ತವೆ, ನಾವು ಅಂದ್ಕೊಳ್ಳೋವೆಲ್ಲ ಆಗಲ್ಲ, ಪೊಲಿಟಿಕ್ಸಲ್ಲಿ ಆಗಲ್ಲ, ಮತ್ತು ನಿಜ ಜೀವನದಲ್ಲೂ ಆಗಲ್ಲ. ಎಲ್ಲೋ ಒಂದು ಹಂತದಲ್ಲಿ ನಮಗೇನು ಸಲ್ಲಬೇಕೋ ಅಷ್ಟೇ ಸಲ್ಲೋದು. ನಾವು ಹೆಚ್ಚಿಗೆ ಆಗಬೇಕು ಅಂದರೆ ಎಲ್ಲರೂ ಆಗಕ್ಕಾಗುತ್ತಾ? 20 ವರ್ಷ ರಾಜಕಾರಣದಲ್ಲಿ ಒಂದೇ ಒಂದು ಬ್ಲಾಕ್ ಮಾರ್ಕ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅದೇನಾದ್ರು ಮುಳುವಾಯ್ತಾ ನಿಮಗೆ? ಆ ಥರ ಏನಿಲ್ಲ. ನನಗೆ ನಮ್ಮದೊಂದು ಸಿದ್ಧಾಂತ ಇಟ್ಕೊಂಡು ರಾಜಕೀಯ ಮಾಡ್ತೀನಿ. ನನಗೆ ನಾನು ದುಡಿವಾಗಲೂ ಅಷ್ಟೇ, ನಾನು ಬಿಸ್ನೆಸ್ ಮಾಡುವಾಗಲೂ ಅಷ್ಟೇ, ನಾನು ದುಡ್ದಿದ್ರೆ 25% ನಾನು ಮಕ್ಳಿಗೆ ಫೀಸ್ ಕಟ್ಟೀನಿ, ಬಡವ್ರಿಗೆ ಹಾಸ್ಪಿಟ್ಲಿಗೆ ಕೊಡೀನಿ, ಬಡವ್ರ ಮದುವೆ ಮಾಡಿ ಕೊಡೀನಿ, ಅವಾಗಲೇ ಕೊಡಿ. ನಾನು ಪೊಲಿಟಿಕ್ಸ್ ಬಂದಾಗ ಕೊಡ್ತೀನಿ ಅಂತಲ್ಲ. ಅಲ್ಲಿ ಅಲ್ಲ, ಯಾಕೆಂದ್ರೆ ನಾಗೇಂದ್ರ ಅವರು ಅಷ್ಟು ಆರೋಪ ಇದೆ ಅವರಿಗೆ, ಮತ್ತೆ ಸಚಿವ ಸ್ಥಾನ ಕೊಟ್ಟರಲ್ಲ, ಅದಕ್ಕೆ ಬ್ಲಾಕ್ ಮಾರ್ಕ್ ನಾಗೇಂದ್ರ ಅವರು ಕೊಟ್ಟಿದ್ದು ಸರಿ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಈಗ ಯಾಕೆ ವ್ಯಾಖ್ಯಾನ ಮಾಡಲಿ? ಅವರು ನಮ್ಮ ಪಕ್ಷದ ಸದಸ್ಯರು, ಸ್ನೇಹಿತ, ಅದ್ರ ಬಗ್ಗೆ ಯಾಕೆ ವ್ಯಾಖ್ಯಾನ ಮಾಡೋದು? ನಮ್ದರೆಲ್ಲ ಅನ್ಯಾಯ ಮಾಡ್ತಾರಲ್ಲ ಸರ್. ಯಾರು JDS ಅಲ್ಲಿ ನಂಬಿ JDS ಅಲ್ಲಿ ಇದ್ರೆ ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ ಅಲ್ಲ, ಅನ್ಯಾಯ ಏನಾಯ್ತು? ಅನ್ಯಾಯ ಸಿಕ್ಕಿಲ್ವಲ್ಲ, ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯೋಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ, ಇವಾಗ ಇಳಿದು ಬರ್ತಿದ್ದೆ. ದೇವೇಗೌಡರು ಆಗಲ್ಲಪ್ಪ, ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರನ್ನೇ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಇಲ್ಲ, ನಾನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ, ನಿಂದು ಆಯ್ತು ಗುರು, ನಿಂದು ಆಗುತ್ತೆ, ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ನಾನು ಮರೆಯೋಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ PA ಇಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, PA ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ, 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತೆ ಅಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು, 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದರು. ಕೃಷ್ಣಾದಲ್ಲಿದ್ದೀನಿ. ಬೇಡ, ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿರಲಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನಾನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನು ಏನು ಕೇಳೋಕ್ಕಣ, ಏನು ಬೇಜಾರು ಮಾಡ್ಕೊಳಲ್ಲ, ಸತ್ಯನಾರಾಯಣ ಮಾಡಿ ಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀವು ಆಗ್ತೀವಿ ಬಾಬಾ ಸಣ್ಣ ಅಂದರು.
ಆವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ, ಅಂಥವು ಯಾವ ಬಟ್ಟೆ ಪಟ್ಟೆ ಏನೂ ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಆಲ್ಟ್ ಮಾಡಲ್ಲ. ಇವ್ರಿಗೆ ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ದು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನು ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬೇರೆ ಏನಾರ ಇರಲಿ, ಅಧಿಕಾರದ್ದು ಸಿಗುತ್ತೆ ಇಲ್ಲ ಬೇಡ, ಅಧಿಕಾರದಿಂದ ಏನು ಹೋಗಲ್ಲ ನಾನು. ಅವೆಲ್ಲ ನನಗೇನು ಅಷ್ಟೊಂದು ಆಘಾತ ಅನಿಸಲ್ಲ. ನಂಬ್ಕೊಂಡಿದ್ದು ವ್ಯಕ್ತಿ ಮೋಸ ಮಾಡಿದಾಗ ಭಾರಿ ಬೇಜಾರಾಗುತ್ತೆ. ಆಗ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದಷ್ಟೇ ನನಗೆ. ಎಲ್ಲೋಗೋಣ? ಫೋನ್ಗಳು ಬರ್ತಾ ಇದಾವೆ, ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸ್ತಾ ಇದಾರೆ, ಮತ್ತೆ ಮರಳಿ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಅಣ್ಣ ಆ ಥರ ಸಾಫ್ಟ್ವೇರ್ ಇದೆ ಅಂತ ಅಲ್ಲ, ಆ ಥರ ಏನಿಲ್ಲ. ನನಗೆಲ್ಲ ಫೋನ್ ಹಾಕಿ. ಈಗ ಬೆಳಿಗ್ಗೆ ಕೃಷ್ಣಪ್ಪ ಅವ್ರು ಫೋನ್ ಹಾಕ್ಯವ್ರೆ, ಬಾಬು ಫೋನ್ ಹಾಕ್ಯವನೆ, ಸಾರಮಹೇಶ್ ಫೋನ್ ಹಾಕ್ಯವನೆ, ಅಂದಾನಿ ಫೋನ್ ಹಾಕ್ಯವನೆ, ಇರೋವರ ಜನತಾದಳದಾಗಿರೋ ಎಷ್ಟು ಜನ MLA ಅವರು ಲೀಡರ್ ಅವರು ಅಜ್ಜನೂ ಫೋನ್ ಹಾಕ್ಯವ್ರೆ. ಸ್ನೇಹಿತರು, ಅವರು ಆತ್ಮೀಯ ಸ್ನೇಹಿತರು ನನಗೆ. ಅದರಿಂದ ಅವರೆಲ್ಲ ಫೋನ್ ಹಾಕ್ಯವ್ರೆ. BJPಲಿರೋ ಸ್ನೇಹಿತರು ಫೋನ್ ಹಾಕ್ಯವ್ರೆ. ಅಲ್ಲ, ಸೋಮಣ್ಣವರು ಮಾಡಿದ್ರು ನಿನ್ನೆ ಸಂಜೆ ನಿಂದ ಇದನ್ನು ನೋಡಿದ್ನಪ್ಪ, ಡೆಲ್ಲಿಯಿಂದ ಫೋನ್ ಹಾಕಿದ್ರು. 2 ಸಾರಿ ಮಾಡಿದ್ರು ಸೋಮಣ್ಣವರು ಫೋನ್ ಹಾಕಿದ್ರು. ಅದ್ರಾಗೆ ತಪ್ಪೈತೆ. ಕೊಡಬೇಕು. ನಾವು 33% ಅವ್ರಿಗೆ ಮೀಸಲಾತಿ ಕೊಡೋಕ್ಕೆ ಕೇಂದ್ರ ಸರ್ಕಾರ ಬಿಲ್ಲ ಮೂವ್ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಕೊಡಬೇಕಾಯಿತು. ಇನ್ನೂ ಒಂದು ಸ್ಥಾನ ಉಳಿಸ್ಕೊಂಡವ್ರೆ ಮಹಿಳೆಯರಿಗೆ ಕೊಡ್ತಾರೆ ಅಂತ ಅನ್ಕೊಂಡು ಕೊಡಬೇಕು. ಅವ್ರಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಡಬೇಕು. ವಿಡ್ರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟಲ್ಲ. ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ವಿಡ್ರಾ ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಇವತ್ತಲ್ದ್ರೆ ನಾಳೆಗೆ ಮಾಡ್ಕೊಬೋದು, ನಾಡು ಮಾಡ್ಕೊಬೋದು. ಅವರೇ ಮಾಡ್ಕೊಂತೀನಿ ಇಂದಾಗ ರಾಜೀನಾಮೆ ಉದ್ದೇಶನೇ ಇರಲ್ವಲ್ಲ. ಗೊತ್ತಿಲ್ಲ, ಉಳಿಸ್ಕೊಂಡ್ರೆ ನಾನು ಇರಲ್ಲ. ಇದ್ರಾಗೆ ಹೇಳಿದ್ದೀನಿ ಅಲ್ಲ, ನಾನು ಇವತ್ತು ಹೇಳಿರೋದಲ್ಲ, ಈ ವಿಚಾರಕ್ಕೋಸ್ಕರ ಹೇಳಿದ್ದಲ್ಲ. ನಾನು ನಾಳೆ 1.5 ಹೇಳ್ತೀನಿ. ಯಾವತ್ತೂ ಅನಿಸಿಲ್ಲ. ಯಾವತ್ತೂ JDS ಬಿಡಬಾರ್ದು ಅಂತ. ಪಕ್ಷದ ಜವಾಬ್ದಾರಿ ಕೊಟ್ಟರು ಓಕೆ, ಅಥವಾ ಯಾವ್ದಾದ್ರು ಬೇರೆ ಸ್ಥಾನ ಕೊಟ್ಟರು ನಿಭಾಯಿಸಕ್ಕೆ ರೆಡಿನಾ ಸರ್? ಏನು ಸ್ಥಾನ ಕೊಡ್ತಾರೆ ಅಂತ ನೀನು ನಿನ್ನ ಮನಸ್ಸಲ್ಲಿ ಏನೈತೆ ಏನಾರು ಕೊಡಿಸ್ತೀಯಾ? ಎಲ್ಲೋ ಒಂದು ಕಡೆ ಇದ್ದೀವಿ, ಹೋಗೋದಷ್ಟು. ನಾವಾಗಲೇ 75% ಕ್ರಮಿಸ್ಬಿಟ್ಟಿದ್ದೀವಿ ದಾರಿನ. ಈಗಾಗಲೇ 54 ವರ್ಷ ನನಗೆ, ಅಲ್ಲ 64 ವರ್ಷ. ನಮ್ಗಾಗಲೇ ರಿಟೈರ್ಡ್ ಸರ್ಕಾರ 60 ವರ್ಷಕ್ಕೆ ಅಂತ ಯಾಕೆ ಫಿಕ್ಸ್ ಮಾಡ್ತಾರೆ? 60 ವರ್ಷ ಆದಮೇಲೆ ನಾವು ಆಕ್ಟಿವ್ ಆಗಿರೋಕ್ಕಾಗಲ್ಲ. ಏನಿದ್ರೂ ಅಷ್ಟರಲ್ಲೇ ಇರಬೇಕು ಅಂತ ನಾವು ತಿರುಗೋದಕ್ಕೆ, ನಾವು ಓಡಾಡೋದಕ್ಕೆ, ನಮ್ಮ ಕಮಿಟ್ಮೆಂಟ್ಗೆ ಏಜ್ ಪರ್ಮಿಟ್ ಮಾಡಲ್ಲ. ನಾನು 24/7 ಸುತ್ತೀನಿ. ರಾತ್ರಿ ಮಿಡ್ನೈಟಾಗಿ ಹೇಳಿದ್ರು ಯಾರಿಗೆ ತೊಂದರೆ ಆದ್ರೂ ಎದ್ದೋಗ್ತೀನಿ. ಆ ಥರ ಕೆಲಸ ಮಾಡ್ಕೊಂಬಂದವ್ರು ನಾವು. ಕಮಿಟ್ಮೆಂಟ್ ಅಷ್ಟೇ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾರಿಗೂ ಎಂಥ ಸಂದರ್ಭದ ಎಂಥ ತೊಂದರೆ ಆದ್ರೂ ಅವ್ರಿಗೆ ಸಹಾಯಕ್ಕೆ ಹೋಗ್ಬೇಕು ಅನ್ನೋದಷ್ಟೇ. ಅದನ್ನು ಮಾಡ್ತೀವಿ.